ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಫೋನ್ ಅಲ್ಲಿರೋ ಈ ಒಂದು ಗೂಗಲ್ ಫೋಟೋಸ್ ಆ್ಯಪ್ ಇಂದ ಕೆಲವೊಂದು ಯೂಸ್ಫುಲ್ ಟ್ರಿಕ್ಸ್ ಇದೆ. ಆ ಒಂದು ಟ್ರಿಕ್ಸ್ ಗಳು ಯಾವ್ಯಾವು ಮತ್ತೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಈ ಆಪ್ ನಾನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ನಮ್ಮ ಫೋಟೋಸ್ ವಿಡಿಯೋಸ್ ಎಲ್ಲ ಇಲ್ಲಿ ಇರುತ್ತೆ. ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಫಸ್ಟ್ನೇ ಟ್ರಿಕ್ ಏನಂದ್ರೆ, ಒಂದು ಫೋಟೋನ PDF ಗೆ ಕನ್ವರ್ಟ್ ಮಾಡಿ ಅದನ್ನ ಸೇವ್ ಮಾಡ್ಕೊಬಹುದು. ಅದೇ ಹೇಗೆಂದ್ರೆ, ಇಲ್ಲಿ ಲೆಫ್ಟ್ ಸೈಡ್ ಗೆ ಈ ರೀತಿ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಇಲ್ಲಿ ಸೇವ್ ಎಸ್ PDF ಅಂತ ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಆಗಿಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಆಗ ಈ ಒಂದು ಫೈಲ್ ನ ಇಲ್ಲಿ ನಾವು ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು PDF ಸೇವ್ ಆಗುತ್ತೆ. ನೆಕ್ಸ್ಟ್ ಟ್ರಿಕ್ ಏನಂದ್ರೆ, ಫೋಟೋಗೆ ಲಾಕ್ ಇಡಬಹುದು. ಅದೇಕೆಂದ್ರೆ ಇಲ್ಲಿ ಮೂವ್ ಟು ಲಾಕ್ ಫೋಲ್ಡರ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಒಂದು ಫಿಂಗರ್ ಪ್ರಿಂಟ್ ಕೇಳುತ್ತೆ. ಅವಾಗ ಆ ಒಂದು ಫಿಂಗರ್ ಪ್ರಿಂಟ್ ಇಟ್ರೆ ಫೋಟೋ ಒಂದು ಲಾಕ್ ಆಗುತ್ತೆ. ನೆಕ್ಸ್ಟ್ ಟ್ರಿಕ್ ಏನಂದ್ರೆ, ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಮೂರು ಆಪ್ಷನ್ಗಳು ಬರುತ್ತೆ. ಇಲ್ಲಿ ಮೂವಿ ಅಂತ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಫೋಟೋ ಸಿನಿಮ್ಯಾಟಿಕ್ ರೀತಿ ಒಂದು ವಿಡಿಯೋ ಕ್ರಿಯೇಟ್ ಆಗುತ್ತೆ. ನಾವೀಗ ಆ ಒಂದು ಮೂವಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕ್ರಿಯೇಟಿಂಗ್ ಯುವರ್ ಸಿನಿಮ್ಯಾಟಿಕ್ ಫೋಟೋ ಅಂತ ಲೋಡಿಂಗ್ ಆಗ್ತಿದೆ. ಲೋಡಿಂಗ್ ಆದ್ಮೇಲೆ ಒಂದು ಫೋಟೋ ಯಾವ ರೀತಿ ಕ್ರಿಯೇಟ್ ಆಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಸೇವ್ ಅಂತ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯಾವುದೋ ಒಂದು ವಿಡಿಯೋ ಸೇವ್ ಆಗುತ್ತೆ ನಮ್ಮ ಒಂದು ಗ್ಯಾಲರಿಗೆ. ನೆಕ್ಸ್ಟ್ ಆಗಿ ಬ್ಯಾಕ್ ಬಂದು ಮತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಲೋಡಿಂಗ್ ಆಗಿ ಈ ರೀತಿ ಬರುತ್ತೆ. ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕ್ರಿಯೇಟ್ ಮಾಡೋ ವಿಡಿಯೋ ಯಾವ ಒಂದು ಸೈಜ್ ಅಲ್ಲಿ ಬೇಕು ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೈ ಮ್ಯೂಸಿಕ್ ಅಂತ ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಒಂದು ಗ್ಯಾಲರಿಯಲ್ಲಿ ಇರೋ ಮ್ಯೂಸಿಕ್ ಬರುತ್ತೆ. ನಮ್ಗೆ ಇಷ್ಟ ಆಗೋದ್ರ ಮ್ಯೂಸಿಕ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು ಬೇಕಾದ್ರೆ ವಿಡಿಯೋ ಕ್ರಿಯೇಟ್ ಮಾಡೋಕೆ. ನೆಕ್ಸ್ಟ್ ನಾವು ಇಲ್ಲಿ ಫೋಟೋಗಳನ್ನ ಆಡ್ ಮಾಡಬೇಕು ಅಂದ್ರೆ ಈ ಒಂದು ವಿಡಿಯೋ ಕ್ರಿಯೇಟ್ ಮಾಡಕ್ಕೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಫೋಟೋಸ್ ಬರುತ್ತೆ. ಇಲ್ಲಿ ಯಾವ ಫೋಟೋ ಸೆಲೆಕ್ಟ್ ಮಾಡ್ಕೋತೀವಿ ಆ ಫೋಟೋ ಇಲ್ಲಿ ಆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲೇಜ್ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಫೋಟೋಗೆ ನಾವು ಇಲ್ಲಿ ಫ್ರೇಮ್ ನ ಹಾಕೊಬಹುದು. ಕೆಲವೊಂದು ಫ್ರೇಮ್ ಆಪ್ಷನ್ಗಳು ಇರುತ್ತೆ. ಇಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗೋ ಒಂದು ಫ್ರೇಮ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ಫೋಟೋನ ನಾವು ಎಡಿಟ್ ಮಾಡ್ಕೊಬಹುದು. ಕೆಲವೊಂದು ಬ್ರೈಟ್ನೆಸ್ ಎಲ್ಲ ಕಡಿಮೆ ಕೊಡ್ಕೊಬಹುದು, ಜಾಸ್ತಿ ಕೊಡ್ಕೊಬಹುದು. ಮತ್ತೆ ಇಲ್ಲಿ ಕೆಲವೊಂದು ಫಿಲ್ಟರ್ ನ ಹಾಕೊಬಹುದು. ಮತ್ತೆ ಇಲ್ಲಿ ಕೆಲವೊಂದು ಎಡಿಟ್ ಆಪ್ಷನ್ಗಳು ಇರುತ್ತೆ. ಇಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೊಬಹುದು. ಇಲ್ಲಿ ನೆಕ್ಸ್ಟ್ ಟ್ರಿಕ್ ಏನಂದ್ರೆ, ಫೋನಲ್ಲೇ ಶೂಟ್ ಮಾಡಿರೋ ಯಾವ್ದಾದ್ರು ವಿಡಿಯೋಗಳಿದ್ರೆ ಅದು ಏನಾದ್ರು ಒಂದ್ ಸ್ವಲ್ಪ ಶೇಕ್ ಆಗಿದ್ರೆ ಅದನ್ನ ನಾವು ಇಲ್ಲಿ ಸ್ಟೆಬಿಲೈಸಿಂಗ್ ಮಾಡಬಹುದು. ವಿಡಿಯೋನ ಸ್ಟೆಬಿಲೈಸಿಂಗ್ ಆಗಿ ಎಡಿಟ್ ಮಾಡಬೇಕು ಅಂದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಆವಾಗ ಈ ಒಂದು ವಿಡಿಯೋ ಶೇಕ್ ಆಗಿರೋದೆಲ್ಲ ಸ್ಟೆಬಿಲೈಸಿಂಗ್ ಆಗಿ ಸೇವ್ ಆಗುತ್ತೆ. ವಿಡಿಯೋ ಸ್ಟೆಬಿಲೈಸಿಂಗ್ ಆದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ವಿಡಿಯೋನ ನಾವು ಪ್ಲೇ ಮಾಡಿ ನೋಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಸೇವ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಸೇವ್ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋ ಸೇವ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಆಪ್ಷನ್ಗಳು ಇರುತ್ತೆ. ವಿಡಿಯೋನ ಕ್ರಾಪ್ ಮಾಡ್ಕೊಬಹುದು. ಕೆಲವೊಂದು ಎಫೆಕ್ಟ್ಸ್ ಮತ್ತೆ ಫಿಲ್ಟರ್ಗಳನ್ನೆಲ್ಲ ಹಾಕೊಬಹುದು ವಿಡಿಯೋಗೆ ನಾವು ಇಲ್ಲಿ. ಇದಾಗಿತ್ತು ಈ ಒಂದು ವಿಡಿಯೋ. ಇದೇ ರೀತಿಯ ಹೆಚ್ಚಿನ ಟೆಕ್ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ.